ಊಟ ಮಾಡುವಾಗ ಯಾರನ್ನಾದರೂ ಕೆಟ್ಟದಾಗಿ ಮಾತನಾಡುವುದರಿಂದ ಆಹಾರದ ಆಶೀರ್ವಾದ ಕಡಿಮೆಯಾಗುತ್ತದೆ ಮತ್ತು ಅಂತಹ ವ್ಯಕ್ತಿಯ ಪೋಷಣೆ ಕಡಿಮೆಯಾಗುತ್ತದೆ. ಕಣ್ಣುಗಳಲ್ಲಿ ಸುಡುವ ಸಂವೇದನೆ ಇದ್ದರೆ ನಿಮ್ಮ ದೃಷ್ಟಿ ದುರ್ಬಲಗೊಳ್ಳುತ್ತಿದೆ ಎಂದು ತಿಳಿಯಿರಿ. ಸುಂದರವಾದ, ಉತ್ತಮ ಮತ್ತು ತೆರೆದ ಬಟ್ಟೆಗಳನ್ನು ಧರಿಸುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಖಜೂರವನ್ನು ಬಾಯಿಯಲ್ಲಿ ಹಾಕಿಕೊಳ್ಳುವುದರಿಂದ ನಿಮ್ಮ ಹೊಟ್ಟೆಯನ್ನು 70 ವರ್ಷಗಳ ಕಾಲ ಆರೋಗ್ಯವಾಗಿಡಬಹುದು. ಗಂಟಲು ನೋವು ಮತ್ತು ಧ್ವನಿ ಗಟ್ಟಿಯಾಗಿದ್ದರೆ ಕರಿಮೆಣಸನ್ನು ಪುಡಿ ಮಾಡಿ ನೀರಿನೊಂದಿಗೆ ತಿನ್ನಿರಿ. ಲೈಂಗಿಕ ಸಮಯದಲ್ಲಿ ಎಂದಿಗೂ ನೀರು ಕುಡಿಯಬೇಡಿ, ಇಲ್ಲದಿದ್ದರೆ ಮೂತ್ರಪಿಂಡಗಳು ವಿಫಲವಾಗಬಹುದು. ಹೃದಯ ರೋಗಿಗಳು ಮತ್ತು ಮಧುಮೇಹ ರೋಗಿಗಳು ಮಾಂಸ ತಿನ್ನುವುದನ್ನು ತಪ್ಪಿಸಬೇಕು. ಸಂಪತ್ತು ಪ್ರತಿಯೊಬ್ಬ ಶ್ರೀಮಂತನ ನ್ಯೂನತೆಗಳನ್ನು ಮರೆಮಾಚುವ ಗೋಡೆಯಾಗಿದೆ ಮತ್ತು ಬಡವರ ಬಡತನವು ಅವರ ದೊಡ್ಡ ನ್ಯೂನತೆಯಾಗಿದೆ. ಅದನ್ನು ಮರೆಮಾಡಲು ಸಾಧ್ಯವಿಲ್ಲ. ಬೆಳಗಿನ ಉಪಹಾರಕ್ಕೆ ಬಾಳೆಹಣ್ಣು ತಿನ್ನುವುದರಿಂದ ನಿಮ್ಮ ಮನಸ್ಥಿತಿ ದಿನವಿಡೀ ಉತ್ತಮವಾಗಿ ಮತ್ತು ಸಂತೋಷವಾಗಿ ಇರುತ್ತದೆ ಮತ್ತು ನೀವು ನಕಾರಾತ್ಮಕ ಆಲೋಚನೆಗಳಿಂದ ಕೂಡ ದೂರವಾಗಿ ಇರುತ್ತೀರಿ. ತಾಜಾ ಗಾಳಿಗಾಗಿ ನಿಮ್ಮ ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಪ್ರತಿದಿನ ತೆರೆಯಲು ಮರೆಯದಿರಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ. ನಿಮ್ಮ ದೃಷ್ಟಿ ಸುಧಾರಿಸಲು ಮತ್ತು ಕೀಲು ಮತ್ತು ಮೊಣಕಾಲು ನೋವನ್ನು ನಿವಾರಿಸಲು ಸೋಂಪು, ಬಾದಾಮಿ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿದ ಬೆಚ್ಚಗಿನ ಹಾಲನ್ನು ಕುಡಿಯಿರಿ. ತುರಿಕೆ ರೋಗದಲ್ಲಿ ನಿಂತಿರುವುದು ಕೆರೆತದಿಂದಾಗಿ ತುರಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ. ಮಲಗಿದ ನಂತರವೂ ಕಣ್ಣುಗಳಲ್ಲಿ ನಿದ್ರೆ ಇದ್ದರೆ ನಿಮ್ಮ ಮೆದುಳು ದುರ್ಬಲವಾಗಿದೆ ಎಂದು ತಿಳಿಯಿರಿ. ಸ್ನೇಹಿತರೆ, ನಿಮಗೆ ಕೀಲು ನೋವು ಅಥವಾ ಹೊಟ್ಟೆ ದುರ್ಬಲವಾಗಿದ್ದರೆ ಹಸಿರು ಮೆಣಸಿನಕಾಯಿಯನ್ನು ನೀವು ಪ್ರತಿದಿನ ಬಳಸುವುದರಿಂದ ನಿಮ್ಮ ಕೀಲುಗಳು ಕಬ್ಬಿಣದಷ್ಟು ಬಲಿಷ್ಠಗೊಳ್ಳುತ್ತವೆ ಮತ್ತು ನಿಮ್ಮ ಪೃಷ್ಠಗಳು ಬಲಗೊಳ್ಳುತ್ತವೆ. ದೈಹಿಕ ದೌರ್ಬಲ್ಯದಿಂದ ಬಳಲುತ್ತಿರುವವರು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಖಜೂರ ತಿನ್ನಬೇಕು. ಕೆಲವೇ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ದೇಹವು ಬಲಗೊಳ್ಳುತ್ತದೆ. ನಿಮಗೆ ಶೀತ ಮತ್ತು ಕೆಮ್ಮು ಇದ್ದರೆ ಇಂತಹ ಸಮಯದಲ್ಲಿ ಬಿಸಿ ಹಾಲಿಗೆ ಖಜೂರವನ್ನು ಹಾಕಿ ಸೇವಿಸಿದರೆ ಗುಣವಾಗುತ್ತದೆ. ಬೇವಿನ ಎಲೆಗಳನ್ನು ಹೊಂದಿರುವ ನೀರಿನಲ್ಲಿ ನೀವು ಸ್ನಾನ ಮಾಡುವುದರಿಂದ ನೀವು ಎಲ್ಲಾ ಚರ್ಮ ರೋಗಗಳಿಂದ ಪರಿಹಾರ ಪಡೆಯಬಹುದು. ತಿನ್ನುವ ಮೊದಲು ಸ್ವಲ್ಪ ಉಪ್ಪನ್ನು ರುಚಿ ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಇದು ಅನೇಕ ಹೊಟ್ಟೆಯ ಕಾಯಿಲೆಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಯಲ್ಲಿ ನೋವು ಶುರುವಾದರೆ ಬೆಲ್ಲವನ್ನು ತುಪ್ಪದೊಂದಿಗೆ ಬೆರೆಸಿ ತಿನ್ನುವುದರಿಂದ ತಕ್ಷಣದ ಪರಿಹಾರ ಸಿಗುತ್ತದೆ. ಹಾಲಿನ ಕೆನೆಯಲ್ಲಿ ನಿಂಬೆ ಹಣ್ಣನ್ನು ಹಿಂಡಿ ಮುಖಕ್ಕೆ ಹಚ್ಚುವುದರಿಂದ 80 ವರ್ಷ ವಯಸ್ಸಿನವರೆಗೂ ನಿಮ್ಮ ಮುಖವು ಯೌವನದಿಂದ ಇರುತ್ತದೆ. ನಿಮಗೆ ಸಕ್ಕರೆ ಸಮಸ್ಯೆ ಇದ್ದರೆ ಈ ಸಮಸ್ಯೆಗೆ ಕಾರಣ ನಿಮ್ಮ ಆಹಾರ ಪದ್ಧತಿ ಮಾತ್ರ. ಆದ್ದರಿಂದ ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುವ ಆಹಾರವನ್ನು ಸೇವಿಸಿ. ಸ್ನೇಹಿತರೆ, ವಾರಕ್ಕೆ 1 ಸಾರಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ. ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. 40 ದಿನಗಳ ಕಾಲ ಮಲಗುವ ಮುನ್ನ ಪ್ರತಿದಿನ ಅರ್ಧ ಗ್ಲಾಸ್ ನೀರಿನೊಂದಿಗೆ 3 ಅಂಜೂರದ ಹಣ್ಣುಗಳನ್ನು ಸೇವಿಸಿ. ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬು ಕರಗುತ್ತದೆ. ಸಾಕಷ್ಟು ನೀರು ಕುಡಿಯುವುದರಿಂದ ನಿಮ್ಮ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುತ್ತದೆ. ಹೃದಯ ರೋಗಿಗಳಿಗೆ ಸಾಕಷ್ಟು ನೀರು ಕುಡಿಯುವುದು ತುಂಬಾ ಪ್ರಯೋಜನಕಾರಿ. ದೈಹಿಕ ಶಕ್ತಿಗಾಗಿ ನಿಗೆಲ್ಲ ಬೀಜಗಳು, ಸೋಂಪು ಮತ್ತು ದೊಡ್ಡ ಏಲಕ್ಕಿಯಿಂದ ಮಾಡಿದ ಸಿಹಿ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತಾಗಿದೆ. ನಿಮಗೆ ದಣಿವು ಅಥವಾ ದೌರ್ಬಲ್ಯ ಅನಿಸಿದಾಗಲೆಲ್ಲ ಬೆಲ್ಲ ತಿನ್ನುವುದರಿಂದ ತಕ್ಷಣ ಪರಿಹಾರ ಸಿಗುತ್ತದೆ.
ಏಕೆಂದರೆ ಬೆಲ್ಲ ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಅಪಾರ ಶಕ್ತಿ ಸಿಗುತ್ತದೆ. ಕಡಿಮೆ ರಕ್ತದೊತ್ತಡ ಇರುವವರು ಪ್ರತಿದಿನ ಖಜೂರ ತಿನ್ನಬೇಕು. ಹೆಚ್ಚಾಗಿದ್ದರೆ ಕೆಂಪು ಬೀಟ್ರೂಟ್ ಕೂಡ ಅವರಿಗೆ ತುಂಬಾ ಪ್ರಯೋಜನಕಾರಿ. ಹೆಚ್ಚು ಚಹಾ ಕುಡಿಯುವುದರಿಂದ ಹಲ್ಲುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಮೂತ್ರಕೋಶದಲ್ಲಿ ಸುಡುವ ಸಂವೇದನೆಯನ್ನು ಉಂಟು ಮಾಡುತ್ತದೆ. ಸೂರ್ಯನ ಕಿರಣಗಳು ನೆಲದ ಮೇಲೆ ಬೀಳುವ ಮೊದಲೇ ನೀವು ನಿದ್ರೆಯಿಂದ ಎದ್ದೇಳಿ, ಏಕೆಂದರೆ ಆ ಸಮಯದಲ್ಲಿ ಆಹಾರ ವಿತರಣೆ ಮಾಡಲಾಗುತ್ತದೆ. ಯಾವುದೇ ತಪ್ಪಿಲ್ಲದೆ, ಯಾವುದೇ ಕಾರಣವಿಲ್ಲದೆ ನೀವು ಯಾರ ಮೇಲಾದರೂ ಕೋಪಗೊಂಡಾಗ ನೀವು ನಿಜವಾಗಿಯೂ ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವ ಸಮಯ ಅದು ಎಂಬುದನ್ನು ಯಾವಾಗಲೂ ನೆನಪಿಡಿ. ಅತಿಯಾಗಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ತೊಂದರೆಯಾಗಿದ್ದರೆ ಸ್ವಲ್ಪ ಅಜ್ವೈನವನ್ನು ಅಗಿಯಿರಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಗೌರವವನ್ನು ಯಾವಾಗಲೂ 3 ವಿಷಯಗಳಿಂದ ಕಾಪಾಡಿಕೊಳ್ಳಲಾಗುತ್ತದೆ. ನಿಮ್ಮ ಬಡತನವನ್ನು ಮರೆಮಾಚುವುದು. ನಿಮ್ಮ ಸ್ವಾಭಿಮಾನದಿಂದಾಗಿ ಜನರು ನಿಮ್ಮನ್ನು ಶ್ರೀಮಂತರೆಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಜನರು ನಿಮ್ಮನ್ನು ಅಸಡ್ಡೆ ಎಂದು ಭಾವಿಸಿದರೂ ಸಹ ಯಾವಾಗಲೂ ನಿಮ್ಮ ಕೋಪವನ್ನು ಮರೆಮಾಡಿ. ಜನರು ಯೋಚಿಸುವವರೆಗೂ ನಿಮ್ಮ ಸಮಸ್ಯೆಗಳನ್ನು ಮರೆಮಾಡುವುದು. ನಿಮಗೆ ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆ ಪ್ರಾರಂಭವಾದರೆ ಕಪ್ಪು ಉಪ್ಪಿನೊಂದಿಗೆ ನೀರು ಕುಡಿಯುವುದರಿಂದ ನಿಮ್ಮ ತಲೆ ತಿರುಗುವಿಕೆ ನಿಲ್ಲುತ್ತದೆ. ಊಟ ಮಾಡಿದ ನಂತರ ನಿಮ್ಮ ಬಾಯಿಯಲ್ಲಿ ಖಜೂರವನ್ನು ಇಟ್ಟುಕೊಳ್ಳಿ. ಆಹಾರವು ಜೀರ್ಣವಾಗುತ್ತದೆ. ಒಬ್ಬ ಮಹಿಳೆ ತನ್ನ ಮಗುವಿಗೆ ಬಿಳಿ ಬಣ್ಣ ಬರಬೇಕು ಎಂದು ಬಯಸಿದರೆ ಅವಳು ಸಾಧ್ಯವಾದಷ್ಟು ದಾಳಿಂಬೆ ರಸವನ್ನು ಕುಡಿಯಬೇಕು. ನೀವು ಪ್ರತಿದಿನ ಹಸಿ ಈರುಳ್ಳಿ ತಿನ್ನುವುದರಿಂದ ಹೃದಯ ಬಡಿತ ಸುಧಾರಿಸುತ್ತದೆ. ಬಾರ್ಲಿ ಬ್ರೆಡ್ ತಿನ್ನುವುದರಿಂದ ಒಬ್ಬ ವ್ಯಕ್ತಿಯು ಯಾವಾಗಲೂ ಯುವಕನಾಗಿ ಕಾಣುತ್ತಾನೆ. ಊಟದ ಮೇಜಿನಿಂದ ಆಹಾರ ಬಿದ್ದ ಚೂರುಗಳನ್ನು ಎತ್ತಿಕೊಳ್ಳುವುದು. ಅದನ್ನು ತಿನ್ನುವ ವ್ಯಕ್ತಿ ಎಂದಿಗೂ ಗೀಳು ಮತ್ತು ಹುಚ್ಚುತನದ ಕಾಯಿಲೆಗೆ ಸಿಲುಕುವುದಿಲ್ಲ. ಬೇಗ ಮಲಗಿ ಬೇಗ ಎದ್ದೇಳುವವರು ದೀರ್ಘಕಾಲ ಯುವಕರಂತೆ ಕಾಣುತ್ತಾರೆ. ಏಲಕ್ಕಿ ಹಾಲು ಕುಡಿಯುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೀರ್ಘಕಾಲದ ಮಲಬದ್ಧತೆಯಿಂದ ಪರಿಹಾರ ಸಿಗುತ್ತದೆ. ಹಾಲಿನೊಂದಿಗೆ ಒಣದ್ರಾಕ್ಷಿ ಬೆರೆಸಿ ತಿನ್ನುವುದರಿಂದ ನಿಮ್ಮ ಚರ್ಮದ ಬಣ್ಣ ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಹೃದಯಕ್ಕೆ ಅಪಾರ ಶಕ್ತಿ ಸಿಗುತ್ತದೆ. ಆಲಿವ್ ಎಣ್ಣೆಯಲ್ಲಿ ಅದ್ದಿದ ರಾಗಿ ಬ್ರೆಡ್ ತಿನ್ನುವುದರಿಂದ 80 ವರ್ಷಗಳ ಕಾಲ ನೀವು ನಿಮ್ಮ ಯೌವನವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಪ್ರಾರ್ಥಿಸುವಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುವುದು ಪ್ರಾರ್ಥನೆಯ ಸತ್ಯದ ಸಂಕೇತ. ಪ್ರತಿದಿನ ನೀವು ಹಸಿರು ಮೆಣಸಿನಕಾಯಿ ತಿನ್ನುವುದು ಸ್ನಾಯುರಜ್ಜು ನೋವು ಮತ್ತು ಇತರ ನೋವುಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಪೋಷಣೆ ಹೆಚ್ಚಾಗುತ್ತದೆ. ಮಾಂಸ ತಿಂದ ನಂತರ ಹಾಲು ಕುಡಿಯುವುದನ್ನು ತಪ್ಪಿಸಿ. ಇದು ನಿಮಗೆ ಎದೆ ಉರಿಯನ್ನು ಹೆಚ್ಚಿಸುತ್ತದೆ ಮತ್ತು ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ಉಂಟುಮಾಡುತ್ತದೆ. ನಿಮ್ಮ ದೇಹದಲ್ಲಿ ಆಯಾಸ ಕಂಡುಬಂದರೆ ನೈಟ್ ಕ್ವೀನ್ ಹೂವಿನ ವಾಸನೆಯನ್ನು ಸವಿಯಲು ಪ್ರಾರಂಭಿಸಿ. ಇದು ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಮತ್ತು ನಿಮ್ಮ ದೇಹದ ಆಯಾಸವನ್ನು ಸಹ ತೆಗೆದುಹಾಕುತ್ತದೆ. ಶುಂಠಿ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನುವುದರಿಂದ ಶೀತ ಮತ್ತು ಕೆಮ್ಮಿನಿಂದ ಪರಿಹಾರ ಸಿಗುತ್ತದೆ. ಊಟ ಮಾಡಿದ ನಂತರ ನಿಮಗೆ ನಿದ್ರೆ ಬರುತ್ತಿದ್ದರೆ ಅದು ಉತ್ತಮ ಆರೋಗ್ಯ ಮತ್ತು ಫಿಟ್ನೆಸ್ನ ಸಂಕೇತ ಎಂದು ತಿಳಿಯಿರಿ. ನಿಮ್ಮ ಕಿವಿಯಲ್ಲಿ ಶ್ರವಣ ದೋಷ ಅಥವಾ ನೋವು ಇದ್ದರೆ ನಂತರ ನಿಮ್ಮ ಕಿವಿಯಲ್ಲಿ ಆರ್ಕೆ ಗುಲಾಬ್ ಅಂದರೆ ಗುಲಾಬಿ ನೀರನ್ನು ಹಾಕಿ. ನಿಮ್ಮ ಪುರುಷತ್ವ ಶಕ್ತಿಯನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಖಂಡಿತವಾಗಿಯೂ ಖಜೂರ ಮತ್ತು ಹಾಲನ್ನು ಬಳಸಿ. ಸಂಶೋಧನೆಯ ಪ್ರಕಾರ ನಿಯಮಿತವಾಗಿ ಆಡಿನ ಹಾಲು ಕುಡಿಯುವ ಜನರ ಮೂಳೆಯ ಬಲವು 50% ಹೆಚ್ಚಾಗುತ್ತದೆ. ಪ್ರತಿದಿನ ನಿಮ್ಮ ಉಗುರುಗಳಿಗೆ ಎಣ್ಣೆ ಹಚ್ಚುವುದರಿಂದ ಮೊಣಕಾಲುಗಳು ಮತ್ತು ಕೀಲುಗಳು ಬಲವಾಗಿರುತ್ತವೆ ಮತ್ತು ವೃದ್ಧಾಪ್ಯವು ಬೇಗನೆ ಬರುವುದಿಲ್ಲ. ರಾತ್ರಿಯಲ್ಲಿ ನಿಮ್ಮ ಮುಖ ತೊಳೆಯುವುದರಿಂದ ನಿಮಗೆ ಉತ್ತಮ ನಿದ್ರೆ ಬರುತ್ತದೆ ಮತ್ತು ಮುಖದಲ್ಲಿನ ಸುಕ್ಕುಗಳನ್ನು ತಡೆಯುತ್ತದೆ.
ಕನಸಿನಲ್ಲಿ ಹಲ್ಲುಗಳು ಬೀಳುವುದನ್ನು ನೋಡುವುದು ವಯಸ್ಸಾಗುವುದರ ಮತ್ತು ಪ್ರಗತಿಯನ್ನು ಪಡೆಯುವುದರ ಸಂಕೇತವಾಗಿದೆ. ಸ್ನೇಹಿತರೆ, ಚಳಿಗಾಲದಲ್ಲಿ ಯಾವಾಗಲೂ ಬೇವಿನ ಬಿಸಿ ನೀರನ್ನು ಅಂದರೆ ಉಗುರು ಬೆಚ್ಚಗಿನ ನೀರನ್ನು ಬಳಸಿ. ನಿಮಗೆ ಎಂದಿಗೂ ಹೃದಯಾಘಾತವಾಗುವುದಿಲ್ಲ. ಹೆಚ್ಚು ನೀರು ಕುಡಿಯಿರಿ. ನಿಮ್ಮ ಮೂತ್ರಪಿಂಡಗಳು ನಿಮ್ಮ ಜೀವನದುದ್ದಕ್ಕೂ ಹಾನಿಗೊಳಗಾಗುವುದಿಲ್ಲ. ಹೃದ್ರೋಗಿಗಳು ಖಜೂರ ಸೇವಿಸಬೇಕು, ಏಕೆಂದರೆ ಇದು ಕೊಲೆಸ್ಟ್ರಾಲ್ ಅನ್ನು ಸಮತೋಲನದಲ್ಲಿಡುತ್ತದೆ. ಸ್ನೇಹಿತರೆ, ಮಲಗುವ ಮುನ್ನ ನಿಮ್ಮ ಕಣ್ಣುಗಳಿಗೆ ಚಾರ್ಕೋಲ್ ಹಚ್ಚುವುದರಿಂದ ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ದೃಷ್ಟಿ ಸ್ಪಷ್ಟವಾಗಿರುವುದನ್ನು ಖಚಿತಪಡಿಸುತ್ತದೆ. ಶುಂಠಿ ನೀರು ಕುಡಿಯುವುದರಿಂದ ಮೂತ್ರವು ಮುತ್ತುಗಳಂತೆ ಸ್ಪಷ್ಟ ಮತ್ತು ಪಾರದರ್ಶಕವಾಗಿರುತ್ತದೆ. ಉದ್ದನೆಯ ರೆಪ್ಪೆ ಕೂದಲುಗಳನ್ನು ಹೊಂದಿರುವ ಜನರು ಬಹಳ ಬುದ್ಧಿವಂತರು. ನಿಮ್ಮ ತೂಕ ಕಡಿಮೆಯಾಗಲು ಪ್ರಾರಂಭಿಸಿದರೆ ಬಾಳೆಹಣ್ಣು ತಿನ್ನಲು ಪ್ರಾರಂಭಿಸಿ. ನಿಮ್ಮ ತೂಕ ಮತ್ತೆ ಅದರ ಸ್ಥಳಕ್ಕೆ ಬರುತ್ತದೆ. ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ನಿಮ್ಮ ಮೂತ್ರಪಿಂಡದ ಯಾವುದೇ ಕಾಯಿಲೆಗಳು ದೂರವಾಗುತ್ತವೆ. ರಾತ್ರಿ ಸಮಯದಲ್ಲಿ ನಿಮ್ಮ ಮುಖಕ್ಕೆ ಹಾಗೂ ಕೈ ಕಾಲುಗಳಿಗೆ ಆಲಿವ್ ಎಣ್ಣೆಯನ್ನು ಹಚ್ಚುವುದರಿಂದ ನೀವು ಯುವಕರಂತೆ ಕಾಣುತ್ತೀರಿ. ಮತ್ತು ಬೆಳಗ್ಗೆ ಎದ್ದು ಮುಖ ಹಾಗೂ ಕೈ ಕಾಲುಗಳನ್ನು ಕಡಲೆ ಹಿಟ್ಟಿನಿಂದ ತೊಳೆಯಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.